ರೈತರಿಗೆ ಸರ್ಕಾರನು ಸಪೋರ್ಟ್ ಮಾಡ್ತಿದ್ಯಾ ಅಂದ್ರೆ ಕೃಷಿ ಭೂಮಿಗಳನ್ನು ಸರ್ಕಾರಗಳು ಕಸಿದುಕೊಳ್ಳುವಂತಹ ಒಂದು ಹುನ್ನಾರ ನಡೀತಾ ಇದೆ. ಮಣ್ಣಲ್ಲಿ ಪೋಷಕಾಂಶಗಳು ಕಡಿಮೆ ಇದೆ, ಆಗ ನಾವೇನ್ ಮಾಡ್ಬೇಕು? ಸಾವಯವ ಕೃಷಿ ಅಂತ ನಮಗೆ ಹೇಗ್ ಗುರು ಸಿಗುತ್ತೆ ಸರ್? ಅದಕ್ಕೆ ಏನಾದ್ರು ಮಾನದಂಡಗಳು ಇದೆ ಅಥವಾ ಸರ್ಕಾರದಿಂದ ಯಾವ್ದಾದ್ರು ಸರ್ಟಿಫಿಕೇಟ್ ಪತ್ರಗಳು ಏನಾದ್ರು ಕೊಡ್ತಾರಾ? ಆಮೇಲೆ ಅದಕ್ಕೆ ಬೆಲೆ ಹೇಗ್ ಸಿಗುತ್ತೆ, ಅದಕ್ಕೆ ನಾವು ಮಾರ್ಕೆಟಿಂಗ್ ಹೇಗ್ ಮಾಡೋದು? ನಾವು ಯಥೇಚ್ಛವಾಗಿ ಎರೆಹುಳವನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸಾವಯವ ಪದ್ಧತಿಗೆ ಬಂದ್ರೆ ಅಲ್ಲಿ ನಮಗೆ ಆಹಾರದ ಕೊರತೆ ಜಾಸ್ತಿ ಆಗಲ್ವಾ ಸರ್? ಅಲ್ಲಿ ಪ್ರೊಡಕ್ಟಿವಿಟಿ ಕಡಿಮೆ ಆಗೋದಿಲ್ವಾ? ಇನ್ನು ಮುಂದಿನ ದಿನಗಳಲ್ಲಾದ್ರೂ ಉಳಿದಂತಹ ರೈತರು ಎಚ್ಚೆತ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ನಮ್ಮ ಭೂಮಿಗೆ ಉಪಯೋಗಿಸೋದ್ರಿಂದ ಏನಾದ್ರೂ ಅನಾನುಕೂಲಗಳಿದೆಯಾ ಸರ್? ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. SK ಟಿವಿಯ ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಅನ್ನದಾತ ಸುಖೀಭವದಲ್ಲಿ ಒಬ್ಬ ವಿಶೇಷ ರೈತರನ್ನ ನಿಮ್ಗೆ ಪರಿಚಯ ಮಾಡಕ್ ಹೋಗ್ತಾ ಇದ್ದೀನಿ. ಇವರು ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಅನೇಕ ಪ್ರಶಸ್ತಿಯನ್ನ ಗೆದ್ದು ಯುವಕರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಬನ್ನಿ ಇಂದಿನ ಸಂಚಿಕೆಯಲ್ಲಿ ಆ ಯುವ ರೈತರ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ನಮ್ಮ ಯುವ ರೈತರು, ಬನ್ನಿ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಪರಿಚಯವನ್ನ ಮಾಡಿ. ನಮಸ್ಕಾರ, ನನ್ನ ಹೆಸರು ಎ ಮಹೇಶ್ ಅಂದ್ಬಿಟ್ಟು ಹಳ್ಳಿಹಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಸರ್, ಕೃಷಿ ಅಂದ್ರೆ ಈಗಿನ ಒಂದು ಯುವ ಜನತೆ ಹಿಂಜರಿತಾರೆ, ಆದ್ರೆ ನೀವ್ ಹೇಗೆ ಸರ್ ಕೃಷಿಯಲ್ಲೇ ಇದ್ದೀರಾ? ಏನ್ ಕಾರಣ ಅಂತ ಹೇಳಿ. ಸರ್, ನನಗೆ ಇನ್ಕಮ್ ಬೇಕು, ಹಾಗಾಗಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ. ಅಲ್ಲ, ಈಗ ಕೃಷಿ ಮಾಡಿದ್ರೆ ಇದ್ರ ಆದಾಯ ಕಡಿಮೆ ಅಂತ ಹೇಳ್ತಾರೆ, ಹಾಗೆ ನೀವು ಆದಾಯಕ್ಕೋಸ್ಕರ ಕೃಷಿ ಮಾಡ್ತಾ ಇದ್ದೀನಿ ಅಂದ್ರೆ ಹೇಗೆ ಸರ್? ಇದು ಆದಾಯ ಹೇಗ್ ಬರ್ತಾ ಇದೆ ಇದರಲ್ಲಿ? ಸರ್, ಯಾರು ಸರ್ ನಿಮ್ಗೆ ಆದಾಯ ಕಡಿಮೆ ಅಂತ ಹೇಳಿದವರು? ಯಾಕಂದ್ರೆ ಸುಮಾರು ಜನ ಹಾಗೆ ಹೇಳ್ತಾರೆ. ಯಾಕಂದ್ರೆ ಈಗ ಕೃಷಿಯನ್ನೇ ಬಿಟ್ಟು ಎಲ್ಲ IT BT ಕಡೆ ಹೋಗ್ತಾ ಇದಾರಲ್ವಾ, ಹಾಗಾಗಿ ಈ ಕ್ವಶನ್ ಅನ್ನ ಕೇಳಿದೆ. ಸರ್, ನಮ್ಮ ಮುತ್ತಾತ ವ್ಯವಸಾಯ ಮಾಡಿ ಬದುಕ್ತವ್ರು, ನಮ್ಮ ತಾತ ವ್ಯವಸಾಯ ಮಾಡಿ ಬದುಕ್ತವ್ರು, ನಮ್ಮ ತಂದೆ ವ್ಯವಸಾಯ ಮಾಡಿದವರು, ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿ ಬದುಕಿದ್ದೀವಿ. ಭಾರತ ದೇಶ ಅನ್ನೋದೇ ಕೃಷಿ ಪ್ರಧಾನವಾದ ರಾಷ್ಟ್ರ. ಹರಪ್ಪ ನಾಗರಿಕತೆಯಿಂದಲೂ ಈ ಭಾರತ ದೇಶ ಕೃಷಿಯನ್ನೇ ಅವಲಂಬಿಸಿದ್ದು. ಈಗ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನಂತರ ಏನು ಬಹುರಾಷ್ಟ್ರೀಯ ಕಂಪನಿ ಹಾವಳಿಯಿಂದಾಗಿ ಕೃಷಿ ಸ್ವಲ್ಪ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ, ಅದು ಸತ್ಯ. ಆದ್ರೆ ಲಾಭ ಇಲ್ಲ ಅಂತಕ್ಕಂಥ ಪದ ನಾನು ಒಪ್ಪಲ್ಲ ಸರ್. ಹೌದಾ ಸರ್? ನೀವು ಯಾವ್ಯಾವ ರೀತಿಯಂತ ಬೆಳೆಯನ್ನ ಬೆಳಿತೀರಾ ಸರ್? ಯಾವ ಬೆಳೆಯನ್ನ ಬೆಳೆದ್ರೆ ಹೆಚ್ಚು ಲಾಭದಾಯಕವಾಗಿದೆ? ಸರ್, ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ. ಹಾ. ಸೇವಂತಿಗೆ, ರೋಸು, ರಾಗಿ, ಅವರೆ, ತೊಗರಿ, ಚೆಂಡು ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಈರುಳ್ಳಿ, ಬೆಳ್ಳುಳ್ಳಿ, ಈ ರೀತಿ ಅನೇಕ ಬೆಳೆಗಳನ್ನ ನಾನು ಬೆಳೀತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಹಸುಗಳಾಗಿರ್ಬೋದು, ಕೋಳಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹಳ್ಳಿಕಾರ ಹೋರಿಗಳಾಗಿರ್ಬೋದು, ಇದನ್ನೆಲ್ಲ ನಾನು ನನ್ನ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಕೃಷಿಯಲ್ಲಿ ಒಂದು ಹೊಸ ರೀತಿಯ ಪ್ರಯೋಗ ಮಾಡಬೇಕು, ಯುವ ಜನತೆಯು ಸಹ ಕೃಷಿಯಲ್ಲೇ ಭಾಗಿಯಾಗಿ ಆದಾಯ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಸರ್, ಈಗ ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷಕ್ಕೆ ನಿಮ್ಮ ಆದಾಯ ಏನಿದೆ ಸರ್? ಇಷ್ಟು ಸಮಗ್ರ ಕೃಷಿಯನ್ನ ಮಾಡ್ತಿರಲ್ಲ, ಒಂದು ವರ್ಷಕ್ಕೆ ನಿಮ್ಮ ಆದಾಯ ಏನಿದೆ? ಸರ್, ಒಳ್ಳೆ ಆದಾಯ ಇದೆ. ಯಾಕಂದ್ರೆ ಅದು ಲೆಕ್ಕಾಚಾರ ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ಒಂದು ಖಾಸಗಿ ಕಂಪ್ನಿಲಿ ನಾವ್ ಏನ್ ಕೆಲ್ಸಕ್ಕೋದ್ರೆ ಈಗ ಒಂದು ಕಡಿಮೆ ಅಂದ್ರೆ 15ರಿಂದ ಒಂದು 18 ಸಾವಿರ ಕೊಡ್ತಾರೆ. ಅಷ್ಟು ನಾವು ನಮ್ಮ ಜಮೀನಲ್ಲಿ ದುಡಿಬೋದು ಸರ್ ಆರಾಮಾಗಿ. ಅದನ್ನ ಹೇಳ್ಬಲ್ಲೆ. ಯಾಕಂದ್ರೆ ನಾವು ಎಲ್ಲೋ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಒಂದು ತಿಂಗಳು ದುಡ್ಸ್ಕೊಂತಾರೆ. ಅವರು ಸ್ಯಾಲ್ರಿ ಕೊಡೋದು ನಮ್ಗೆ 10ನೇ ತಾರೀಕು ಇಲ್ಲ 15ನೇ ತಾರೀಕು ಕೊಡ್ತಾರೆ. ಅಂದ್ರೆ ಇನ್ನೂ 15 ದಿವಸ ಎಕ್ಸ್ಟ್ರಾ ದುಡ್ಸ್ಕೊಂಡು ಕೆಲಸ ನಮ್ದು ದುಡ್ಡು ಕೊಡ್ತಾ ಇದಾರೆ. ಹಾಗಾಗಿ ನಾವು ವ್ಯವಸಾಯ ಮಾಡೋದ್ರಿಂದ ನಾವು ಡೈಲಿ ಇನ್ಕಮ್ ತಗೊಬೋದು. ಹಾಲಲ್ಲ ಆಗಿರ್ಬೋದು, ಊದಲ್ ಆಗಿರ್ಬೋದು, ರೋಸಲ್ ಆಗಿರ್ಬೋದು, ತರಕಾರಿಗಳಲ್ಲಾಗಿದ್ದು ನೇರವಾಗಿ ಮಾರುಕಟ್ಟೆ ಸೃಷ್ಟಿ ಮಾಡ್ಕೊಬೋದು ನಾವು. ಅಂದ್ರೆ APMC ಮಾರುಕಟ್ಟೆಗೆ ಹಾಕಿ ತಗೊಬೋದು. ನಮ್ಗೆ ಆಗ್ಲೇ ದುಡ್ಡು ಸಿಗುತ್ತೆ ಡೈಲಿನು. ಯಾಕಂದ್ರೆ ನಾವು ಯಾವ್ದೋ ಒಂದು ಕಂಪ್ನಿಲಿ ಕೆಲಸ ಮಾಡೋದಾದ್ರೆ ಅವ್ರು ಒಂದು ತಿಂಗಳು ದುಡ್ಸ್ಕೊಂತಾರೆ, 10 ದಿವಸ 15 ದಿವಸ ಆದ್ಮೇಲೆ ಸ್ಯಾಲ್ರಿ ಕೊಡ್ತಾರೆ. ತಗೊಳ್ಬೇಕು, ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು, ಮತ್ತೆ ಕೆಲಸ ಬಿಡ್ಬೇಕಾದ್ರೂ ಟಾರ್ಚರ್ ಕೊಡ್ತಾರೆ. ಇದೆಲ್ಲ ಸಮಸ್ಯೆಗಳಿದೆ. ಹಾಗಾಗಿ ನಮ್ಮ ಕೃಷಿಯಲ್ಲಿ ಆ ರೀತಿ ಯಾವ್ದು ಸಮಸ್ಯೆಗಳಿಲ್ಲ. ನಮ್ಗೆ ಇಷ್ಟ ಬಂದಾಗ ಬೆಳೆ ಹಾಕ್ಬೋದು, ನಾವ್ ಇಷ್ಟ ಬಂದ್ ಬೆಳೆ ತೆಗಿಬೋದು. ಆದಾಯ ಬಂದ್ರು ಸರಿ, ನಷ್ಟ ಆದ್ರೂ ಸರಿ, ಎರಡಕ್ಕೂ ನಾವೇ ಜವಾಬ್ದಾರ ಆಗಿರ್ತೀವಿ ಸರ್. ಸರ್, ಇದು ಸಾಮಂತಿಗೆ ಇದೆಯಲ್ಲ, ಇದು ಎಷ್ಟು ಎಕರೆಗೆ ಬೆಳೆದಿದ್ದೀರಾ ಸರ್? ಸರ್, ಇದೊಂದು ಅರ್ಧ ಎಕರೆ ಹಾಕಿದೀವಿ ಸರ್ ನಾವೀಗ. ಇದ್ರ ಜೊತೆಗಿನ ಯಾವ್ಯಾವ ಬೆಳೆ ಇದೆ ಸರ್? ರೋಸ್ ಇದೆ, ಚೆಂಡು ಹಾಕಿದೀವಿ, ಇನ್ನೂ ಬಂದಿಲ್ಲ. ಆಮೇಲೆ ಅವರೆ ಗಿಡ ಹಾಕಿದೀವಿ, ತೊಗರಿ ಹಾಕಿದೀವಿ, ಜೋಳ ಹಸುಗಳಿಗೆ. ಹಸುಗಳು ಎಷ್ಟಿದಾವೆ ಸರ್? ಸರ್, ಒಂದೀಗ ಹೆಚ್ಚಪ್ ಇದೆ. ಹಳ್ಳಿಕರ ಅವರಿಗಳಿತ್ತು, ಮೊನ್ನೆ ಘಾಟಿ ಜಾತ್ರೆಯಲ್ಲಿ ಮಾರಾಕ್ತಿವಿ. ಸರ್, ಇದು ಕೃಷಿ ಹೊಂಡ ಎಷ್ಟಿದೆ ಸರ್? 15 ಮೀಟರ್ ಇದೆ. ಅಳತೆ 49 ಅಡಿ 49 ಅಡಿ ಬರುತ್ತೆ. ಸುಮಾರು ಎಷ್ಟು ಎಕರೆಗೆ ನೀರು ಕೊಡ್ಬೋದು ಇದರಿಂದ? ಸರ್, ಇದ್ರಲ್ಲಿ ಸಂಗ್ರಹ ಮಾಡ್ಕೊಂಡ್ರೆ ನಾವು ಒಂದು 5 ಎಕರೆಗೆ
ಆರಾಮಾಗಿ ನೀರ್ ಕೃಷಿ ಕೊಡ್ಬೇಕು. ಬೆಳ್ಕೋಬಹುದು. ಒಂದೂವರೆ ಲಕ್ಷ ಲೀಟರ್ ಸೇವ್ ಆಗುತ್ತೆ ಸರ್ ನೀರ್ ಇದ್ರೊಳಗಡೆ. ಮಳೆ ನೀರು ಹಾ 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 ಆಗಿರ್ಬೋದು, ನಾವು ಕೊಳೆವ ಇದು ನೀರಾಗಿರ್ಬೋದು, ಹಾ 1 ಲಕ್ಷ ಸೇವ್ ಮಾಡ್ಬೋದು ನೀರು. ಇದು ರಾಜ್ಯ ಸರ್ಕಾರದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಹಾ ಆಗಿರ್ತಕ್ಕಂಥದ್ದು. ಕೃಷಿ ಹೊಂಡ. ಕೃಷಿ ಹೊಂಡ ಮಾಡ್ಬೇಕಾದ್ರೆ ಏನಾದ್ರು ಸಬ್ಸಿಡಿಗಳು ಆತರ ಏನಾದ್ರು ಕೊಡ್ತಾರಾ? ಅದು ಸರ್ ಕೃಷಿ ಭಾಗ್ಯ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಕೊಡ್ತಾರೆ. ಹಾ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆಯಲ್ಲಿ ನಾವು ರೈತರು ಅಪ್ಲಿಕೇಶನ್ ಹಾಕಿದ್ರೆ ಹಾ ಅವರು ಅನುದಾನ ಕೊಡ್ತಾರೆ ಸರ್. ಖಂಡಿತ. ಹೌದಾ? ಈ ಕೃಷಿ ಹೊಂಡದಲ್ಲಿ ನಾವು ಬೇರೆ ಏನಾದ್ರು ಈ ಫಿಶಿಂಗು ಅವೆಲ್ಲ ಮಾಡ್ಬೋದಲ್ಲ? ಹೌದು ಸರ್, ಮೀನ್ ಮಾಡ್ಬೋದು. ಹಾ ನಾವು ಒಂದ್ಸಾರಿ ಮರಿ ಬಿಟ್ಟಿದೀವಿ ಸರ್ ಇದ್ರೊಳಗಡೆ, ಇದ್ರೊಳಗಡೆ. ಹೌದಾ? ಕಾಮನ್ ಕಾರ್ಪ್ ಅಂದ್ಬಿಟ್ಟು. ಹಾ 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 ಅದು ಮೀನುಗಾರಿಕೆ ಇಲಾಖೆಯವರು ಪ್ರತಿ ವರ್ಷ ಒಂದು 500 ಮರಿ ಫ್ರೀ ಕೊಡ್ತಾರೆ. ಹಾ ಹಂಗಾಗಿ 1000 ಮರಿ ಬಿಟ್ಕೊಂಡಿದ್ದೀವಿ ಸರ್ ನಾವು. ಅದು ಎಷ್ಟು ದಿನ ಆಗುತ್ತೆ ಸರ್ ದೊಡ್ಡದಾಗಿ ಬೆಳೆಯೋದಕ್ಕೆ? ಒಂದು 8 ರಿಂದ 9 ತಿಂಗಳಲ್ಲಿ ತಿಂಗಳಲ್ಲಿ ನಮ್ಗೆ 600 ರಿಂದ 700 ಗ್ರಾಮ್ ಬರುತ್ತೆ ಸರ್. ಹಾ ಹಾ ಬೆಳೆಯನ್ನ ಬೆಳಿಬೇಕಾದ್ರೆ ಆ ಮಣ್ಣು ಬಹಳ ಮುಖ್ಯ. ಈ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿ ಬೆಳೆ ಬೆಳಿತೀರಾ, ಹೇಗೆ ಸರ್ ಅದು? ಹೌದು ಸರ್, ನಾವು ವ್ಯವಸಾಯ ಮಾಡ್ಬೇಕಾದ್ರೆ ಮಣ್ಣು ತುಂಬಾ ಪ್ರಮುಖವಾದ ಪಾತ್ರ ನಿರ್ವಹಿಸ್ತೈತೆ. ಹೌದು. ಯಾಕಂದ್ರೆ ನಾವು ಫಲವತ್ತಾದ ಭೂಮಿ ಇದ್ರೆ ಮಾತ್ರ ವ್ಯವಸಾಯದಲ್ಲಿ ಅಥವಾ ಕೃಷಿಯಲ್ಲಿ ನಾವು ಹೆಚ್ಚು ಲಾಭ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡ್ತೀವಿ. ನಮ್ಮ ಲಾಲ್ಬಾಗ್ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಮಾವಲ್ಲಿ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಮಾಡಿ ನಾವು ಇದ್ ಮಾಡ್ತೀವಿ ಸರ್. ಯಾಕಂದ್ರೆ ಮಣ್ಣಲ್ಲಿ ಸಾವಯವ ಇಂಗಾಲ 0.6 ಇರ್ಬೇಕು. ಆಗ ಮಾತ್ರ ಭೂಮಿ ಫಲವತ್ತಾಗಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಏನಾದ್ರೂ ಭೂಮಿಯಲ್ಲಿ ಬೋರಾನ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ಇನ್ನೂ ಹೆಚ್ಚಿನ ಪೋಷಕಾಂಶಗಳು ಕೊರತೆ ಇದ್ರೆ ಅದನ್ನ ನಾವು ಹೆಚ್ಚಿಗೆ ಮಾಡ್ಕೊಬಹುದು. ಹಾಗಾಗಿ ಮಣ್ಣು ಪರೀಕ್ಷೆ ಮತ್ತು ನೀರ್ ಪರೀಕ್ಷೆಯಲ್ಲಿ pH ಲೆವೆಲ್ ರಸಸಾರ 0.6 ಅದರಲ್ಲೂ ಇರಬೇಕು. ಆಗ ನಮ್ಮ ಬೆಳೆಗಳಿಗೆ ಒಳ್ಳೆ ನೀರಿಂದ ಒಳ್ಳೆ ಬೆಳೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಹಾಗಾಗಿ ಮಣ್ಣು ಮತ್ತು ನೀರು ಪರೀಕ್ಷೆ ಪ್ರತಿ ವರ್ಷ ಮಾಡೋದು ಎಲ್ಲಾ ರೈತರ ಪ್ರಮುಖ ಆದ್ಯತೆ ಆಗಿರ್ಬೇಕು. ಸರ್, ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸ್ತೀವಿ. ಈ ಮಣ್ಣಲ್ಲಿ ನಾವು ಇಂಥದ್ದೇ ಬೆಳೆ ಬೆಳಿಬಹುದು ಮಾನದಂಡಗಳು ಏನಾದ್ರು ಇದೆಯಾ? ಇಲ್ಲ ಸರ್, ಮಣ್ಣು ಇಲ್ಲಿ ಕಪ್ಪು ಮಣ್ಣಲ್ಲಿ, ಕೆಂಪು ಮಣ್ಣು, ಬಿಳಿ ಮಣ್ಣು ಅಂತ ಡಿವೈಡ್ ಮಾಡ್ತಾರೆ. ಆದ್ರೆ ಮಣ್ಣಿನ ಕಲರ್ ಚೇಂಜ್ ಆಗ್ಬೋದು. ಅದ್ರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಮತ್ತು ಲವಣಾಂಶಗಳು ಇದೆಯಲ್ಲ, ಅದೆಲ್ಲ ಒಂದೇ ಆಗಿರುತ್ತೆ ಸರ್. ಹಾಗಾಗಿ ನಾವು ಏನು ಇಂಥದೇ ಬೆಳೆ ಅಂತ ಏನಿಲ್ಲ. ಅಂದ್ರೆ ರೈತರು ಪೂರ್ವ ಕಾಲದಿಂದಲೂ ಕೆಂಪು ಮಣ್ಣಲ್ಲಿ ರಾಗಿ ಬೆಳೆಯೋದು, ಬಿಳಿ ಮಣ್ಣಲ್ಲಿ ಜೌಗು ಭೂಮಿನಲ್ಲಿ ಭತ್ತ ಬೆಳೆಯೋದು, ಕಪ್ಪು ಮಣ್ಣಲ್ಲಿ ಗೋಧಿ, ಭತ್ತ, ಕಬ್ಬು ಬೆಳೆಯಂತದ್ದು ಈ ಪದ್ಧತಿ ಇದೆ. ಅದು ನಾವು ಮಣ್ಣಲ್ಲಿ ಯಾವ ರೀತಿ ಪೋಷಕಾಂಶಗಳಿದೆ ಆ ರೀತಿನಲ್ಲಿ ನಾವು ಬೆಳೆ ಹಾಕ್ಬೋದು, ಅದೇನು ತೊಂದರೆ ಇಲ್ಲ ಸರ್. ಯಾಕಂದ್ರೆ ಈಗ ಉದಾಹರಣೆಗೆ ಆಪಲ್ ಆಗಿರ್ಬೋದು, ಈ ಬಟರ್ ಫ್ರೂಟ್ ಆಗಿರ್ಬೋದು, ಈ ಡ್ರಾಗನ್ ಫ್ರೂಟ್ ಆಗಿರ್ಬೋದು, ವಿದೇಶಿ ತಳಿಗಳು ನಮ್ಮ ಆನೇಕಲ್ ಭಾಗದಲ್ಲೂ ಸಾಕಷ್ಟು ರೈತರು ಮಾಡ್ತಾ ಇದಾರೆ. ಒಳ್ಳೆ ಬೆಳೆ ಬರ್ತಾ ಇದೆ. ಮೂಸಂಬಿ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಕಿತ್ತಾಳೆ ಆಗಿರ್ಬೋದು, ವಿವಿಧ ರೀತಿಯ ತಳಿಗಳು ಬೇರೆ ಭಾಗದಲ್ಲಿ ಬೆಳೀತಾ ಇದ್ರು. ಈಗ ನಮ್ಮ ಭಾಗದಲ್ಲಿ ಕಬ್ಬು ಬೆಳಿಬಹುದು, ಭತ್ತ ಜೊತೆಯಲ್ಲಿ ಬೆಳಿಬಹುದು, ಬಾಳೆ ಬೆಳಿಬಹುದು, ರೋಸ್ ಬೆಳಿಬಹುದು, ಗುಲಾಬಿ ಎಲ್ಲ ನಮ್ಮ ಆನೇಕಲ್ ಆಲ್ಮೋಸ್ಟ್ ಕೆಂಪು ಮಣ್ಣಿದೆ. ಎಲ್ಲಾ ರೀತಿಯ ಬೆಳೆಗಳು, ರಾಗಿ, ತೊಗರಿ, ಅವರೆ, ಈ ರೀತಿ ಎಲ್ಲಾ ಬೆಳೆಗಳು ಬೆಳಿಬಹುದು ಸರ್ ನಾವು. ಸರ್, ಈಗ ನೀರನ್ನ ಒಂದು ಪರೀಕ್ಷೆ ಮಾಡಿಸ್ಬೋದು ಅಂತೀರಲ್ಲ, ಅಕಸ್ಮಾತ್ ನೀರನ್ನು ಪರೀಕ್ಷೆ ಮಾಡಿ ಸರ್ಟಿಫಿಕೇಟ್ ಈ ತರ ಏನಾದ್ರು ಕೊಡ್ತಾರಾ? ಹೌದು ಸರ್, ಪ್ರಮಾಣ ಪತ್ರ ಕೊಡ್ತಾರೆ. ಯಾಕಂದ್ರೆ ಒಂದು ಇಂತಿಷ್ಟು ಅಮೌಂಟ್ ಇದೆ ಅದಕ್ಕೆ. ಅಮೌಂಟ್ ಕಟ್ಟಿದಾಗ ಒಂದು 2 ರಿಂದ 3 ದಿವಸದಲ್ಲಿ ಆ ವಿಜ್ಞಾನಿಗಳು ಸಂಶೋಧನೆ ಮಾಡಿ ನಮ್ಮ ಮಣ್ಣು ಮತ್ತು ನೀರ್ನ ಅವರೊಂದು ಲೆಟರ್ ಕೊಡ್ತಾರೆ ಸರ್. ಖಂಡಿತ ನಮ್ಮ ಮಣ್ಣು ಮತ್ತು ನೀರಲ್ಲಿ ಏನು ರಸಸಾರ ಮತ್ತು ಪೋಷಕಾಂಶಗಳು, ಲವಣಾಂಶಗಳಿದೆ, ಕೊರತೆ ಇದೆ, ಯಾವ್ದು ನಾವು ಹೆಚ್ಚಿಗೆ ಮಾಡ್ಕೊಬೇಕು ಅನ್ನೋದನ್ನ ವಿಜ್ಞಾನಿಗಳು ತಿಳಿಸ್ಕೊಡ್ತಾರೆ ಸರ್. ಸರ್, ಅದು ಈಗ ಮಣ್ಣಿನ ಪರೀಕ್ಷೆ ನಾನು ಮಾಡಿಸ್ಬೇಕು, ನಾನು ಒಬ್ಬ ಅನ್ಎಜುಕೇಟೆಡ್ ರೈತ, ನನಗೆ ಗೊತ್ತಿಲ್ಲ, ಅದನ್ನ ನನ್ಗೆ ಯಾವ ತರ ಮಾಡ್ಸೋದು ಸರ್? ಸರ್, ಇದು ಹೆಚ್ಚಿಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅವರು ಈ ಕೆಲಸ ಮಾಡ್ಬೇಕು. ಯಾಕಂದ್ರೆ ರೈತರಿಗೆ ಗೊತ್ತಿಲ್ಲ ಅಂದ್ರೆ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥದ್ದು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯವರು ಮಾಡಿಸ್ಬೇಕು. ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಸಂಪರ್ಕ ಮಾಡಿದ್ರೆ ಅವ್ರು ಮಾಹಿತಿ ಕೊಡ್ತಾರೆ. ಮತ್ತೆ ಮಾಡಿಸುವಂತ ಜವಾಬ್ದಾರಿ ಅವರೇ ತಗೊಬೇಕು. ಇಲ್ಲ ನಮ್ಗೆ ಏನಾದ್ರು ಸ್ವಲ್ಪ ನಾಲೆಡ್ಜ್ ಇದೆ, ನಾವೇ ಮಾಡಿಸ್ಕೊಂತೀವಿ ಅಂದ್ರೆ ಸರ್ಕಾರದಲ್ಲಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಒಂದಷ್ಟು ಅಮೌಂಟ್ ಇದೆ, ಫೀಸ್ ಕಟ್ಬಿಟ್ಟು ನಾವು ನಮ್ಮ ಹತ್ರ ಇರ್ತಕ್ಕಂಥ ಉಳ್ಮಾವಲ್ಲಿ ತಗೊಂಡೋಗಿ ಕೊಟ್ರೆ ಅವ್ರು ಒಂದು 2 ರಿಂದ 3 ದಿವಸದಲ್ಲಿ ರಿಪೋರ್ಟ್ ಕೊಡ್ತಾರೆ. ಸೊ ಅದ್ರ ಮೇಲೆ ನಾವು ಯಾವ ಬೆಳೆ ಬೆಳಿಬಹುದು, ನಮ್ಮ ಮಣ್ಣಲ್ಲಿ ಎಷ್ಟು ಪೋಷಕಾಂಶಗಳು ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸರ್, ನಮ್ಮ ಮಣ್ಣಲ್ಲಿ ಪೋಷಕಾಂಶಗಳು ಕಡಿಮೆ ಇದೆ, ಆಗ ನಾವೇನ್ ಮಾಡ್ಬೇಕು ಸರ್? ಕಡಿಮೆ ಇರೋ ಪೋಷಕಾಂಶನ, ಈಗ ಉದಾಹರಣೆ ಬೋರನ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, NPK ಆಗಿರ್ಬೋದು, ಯಾವ್ದು ಕಡಿಮೆ ಇದೆ ಅದನ್ನ ನಾವು ಹೆಚ್ಚಿಗೆ ಬಳಸ್ಕೊಬೇಕು ಸರ್ ಗೊಬ್ಬರಗಳಲ್ಲಿ. ಏನಾಗಿದೆ ಅಂದ್ರೆ ಈಗ ರಾಸಾಯನಿಕ ಗೊಬ್ಬರಗಳು ಬಂದ್ಮೇಲೆ ರೈತರಿಗೆ ಗೊತ್ತಾಗ್ತಾ ಇಲ್ಲ ಯಾವ ಪೋಷಕಾಂಶ ಹೆಚ್ಚಿದೆ ಕಡಿಮೆ ಇದೆ ಅಂತ. ಅದ್ರ ಕಂಡುಹಿಡಿಬೇಕಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡುವ ಮುಖಾಂತರ ಕಂಡುಹಿಡಬೇಕು. ಯಾಕಂದ್ರೆ ನಮ್ ತಾತ ಆಗಿರ್ಬೋದು, ನಮ್ ತಂದೆ ಆಗಿರ್ಬೋದು, ನಮ್ಮ ಮುತ್ತಾತ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಈ ತರ ಹೊಂಗೆ ಸೊಪ್ಪನ್ನ ಹಾಕೋದು, ಹೊಂಗೆ ಹೂನ್ ಹಾಕೋದು,
ಎಕ್ಕೆ ಗಿಡನ ಹಾಕೋದು ಹೌದು ಹಾ. ಈ ತರ ಹಾಕಿ ವ್ಯವಸಾಯ ಮಾಡ್ತಾ ಇದ್ರು. ಈಗ DAP ಒಂದ್ ಹಾಕಿ ಬೆಳೆ ಬೆಳಿತೀವಿ ಅನ್ನೋ ಗುರಿ ನಮ್ಮ ರೈತರಲ್ಲಿ ಬಂದಿದೆ. ಹೌದು ಹಾಗಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಸಾವಯವ ಇಂಗಾಲ ಹೆಚ್ಚಿಗೆ ಆಗ್ಬೇಕಂದ್ರೆ ನಾವು ಹಾ. ಕೊಳೆತ ಪದಾರ್ಥಗಳನ್ನ ಹಾಕ್ಬೇಕು. ಸಗಣಿ ಆಗಿರ್ಬೋದು, ಹಾ ಹಾ ಹಾ. ಹಸುವಿನ ಗಂಜಲ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಪಂಚಗವ್ಯ ಆಗಿರ್ಬೋದು, ಹಾ. ಆಮೇಲೆ ಗಿಡಗಳ ಸೊಪ್ಪು ಆಗಿರ್ಬೋದು, ಈ ಎರೆಹುಳು ಗೊಬ್ಬರ ಆಗಿರ್ಬೋದು, ಹಾ. ಇವು ಹೆಚ್ಚಿಗೆ ನಾವು ಭೂಮಿಗೆ ಕೊಡೋದ್ರಿಂದ NPK DAP ಅಂತೀವಲ್ಲ ಹಾ. ಅದೇನು ಕೊಡೋ ಅವಶ್ಯಕತೆ ಇಲ್ಲ. ನಾವು ಆರಾಮಾಗಿ ನಾವು ನಾಟಿ ಹಸುವಿನ ಸಗಣಿ ಗಂಜಲದಿಂದಾನೇ ವ್ಯವಸಾಯ ಮಾಡ್ಬೋದು ಸರ್. ಎಲ್ಲಾ ರೀತಿಯ ಪೋಷಕಾಂಶಗಳು ನಮ್ಮ ನಾಟಿ ಹಸುವಿನ ಗಂಜಲ ಮತ್ತು ಸಗಣಿಯಲ್ಲಿ ಸಿಗುತ್ತೆ ಸರ್. ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳಿದ್ರಲ್ಲ, ಈ ರಾಸಾಯನಿಕ ಗೊಬ್ಬರಗಳನ್ನ ನಮ್ಮ ಭೂಮಿಗೆ ಉಪಯೋಗಿಸೋದ್ರಿಂದ ಏನಾದ್ರು ಅನಾನುಕೂಲಗಳಿದೆಯಾ ಸರ್? ಹೌದು ಸರ್, ಖಂಡಿತ ಇದೆ. ಹಾ. ಯಾಕಂದ್ರೆ ನಮ್ಮ ಭೂಮಿಗೆ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಹಾ. ಮೊದ್ಲು ಎಫೆಕ್ಟ್ ಆಗೋದು ನಮ್ಮ ಭೂಮಿಯ ರೈತನ ಮಿತ್ರ ಆಗಿರ್ತಕ್ಕಂಥ ಎರೆಹುಳು ಇದೆಯಲ್ಲ, ಹೌದು ಅದು ಸಾಯುವ ಸಾಧ್ಯತೆ ಜಾಸ್ತಿ ಇದೆ ಸರ್. ಹಾ ಹಾ. ಹಾಗಾಗಿ ರಾಸಾಯನಿಕ ಗೊಬ್ಬರ ಮಣ್ಣಲ್ಲಿ ರಸಸಾರವನ್ನ ಕಡಿಮೆ ಮಾಡ್ತಕ್ಕಂಥ ಆಗಿರ್ಬೋದು, ಹಾ. ಸಾವಯವ ಇಂಗಾಲವನ್ನ ಕಡಿಮೆ ಮಾಡ್ತೈತೆ ಸರ್. ಓಕೆ. ಯಾಕಂದ್ರೆ ಇದೆಲ್ಲ ಮೂಲ ಆಧಾರಿತ ಕೃಷಿ ಮಾಡ್ತಾ ಇದ್ರು. ಹೌದು ಈ ಹಸಿರು ಕ್ರಾಂತಿಯ ಪರಿಣಾಮವಾಗಿ ನಾವು DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಪೊಟಾಶ್, ಮೆಗ್ನೀಷಿಯಂ ಹಾ. ಇಂತ ಏನು ನಮ್ಗೆ 2ನೇ ಮಹಾಯುದ್ಧ ನಡೀತಾ ಇದೆ 1945ರಲ್ಲಿ. ಆಗ ಅದರಲ್ಲಿ ಬಳಸ್ತಕ್ಕಂತಹ ಈ ರಾಸಾಯನಿಕ ವಸ್ತುಗಳನ್ನ ಹಾ. ಬ್ರಿಟಿಷರು ಭಾರತೀಯ ರೈತರಿಗೆ ನಮ್ಮ ಗೋ ಆಧಾರಿತ ಕೃಷಿಯನ್ನ ಹಾಳು ಮಾಡ್ಬೇಕನ್ನೋ ಉದ್ದೇಶದಿಂದ ಹಾ. ಆ ಉಳಿದಂತಹ ಯೂರಿಯಾ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಇಂಥವ್ ನೀವು ಬಳಸ್ಕೊಳ್ಳಿ ಕೃಷಿಗೆ ಇದು ಆಗುತ್ತೆ ಅಂದ್ಬಿಟ್ಟು ಹೇಳ್ಕೊಟ್ಟಿರ್ತಕ್ಕಂಥ ಸರ್. ಹಾ ಹಾ. ಯಾಕಂದ್ರೆ ನಮ್ ರೈತರಿಗೆ ಅದ್ರ ಮಾಹಿತಿ ಗೊತ್ತಿರ್ಲಿಲ್ಲ. ಆ ಕೆಮಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಬಾಂಬಲ್ಲಿ, ಹಾ. ಪರಮಾಣು ಬಾಂಬ್ಗಳಲ್ಲಿ ಹಾ. ಬಳಸ್ತಾರೆ ಸರ್. ಅದನ್ನ ನಾವು ಇವತ್ತು ಭೂಮಿಗೆ ಹಾಕಿ ನಮ್ಮ ಭಾರತೀಯ ಫಲವತ್ತಾದ ಭೂಮಿಯನ್ನ ಸ್ವಲ್ಪ ಹಾಳು ಮಾಡ್ಕೊಂಡಿದೀವಿ ಸರ್. ಇನ್ನು ಮುಂದಿನ ದಿನಗಳಲ್ಲಾದ್ರೂ ಉಳಿದಂತಹ ರೈತರು ಎಚ್ಚೆತ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಗೋ ಆಧಾರಿತ ಕೃಷಿ ಮತ್ತು ಸಾವಯವ ಕೃಷಿ, ಯಾವ ರೀತಿ ಅಂದ್ರೆ ಎರೆಹುಳು ಗೊಬ್ಬರ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಪಂಚಗವ್ಯ ಆಗಿರ್ಬೋದು, ಈ ತರ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಹಸಿರೆಲೆ ಗೊಬ್ಬರಗಳು, ಈ ತರ ಸೆಣಬು ಆಗಿರ್ಬೋದು, ಉರುಳಿ ಆಗಿರ್ಬೋದು, ಅವರೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇವನ್ನ ಭೂಮಿಯಲ್ಲಿ ಹೆಚ್ಚಿಗೆ ಬೆಳೆದು ಆ ಕೊಳೆತ ಪದಾರ್ಥವನ್ನ ಭೂಮಿಗೆ ಮಿಕ್ಸ್ ಮಾಡಿ ರಾಸಾಯನಿಕ ವಸ್ತುಗಳನ್ನ ಕಡಿಮೆ ಮಾಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ವಿಷಮುಕ್ತವಾದಂತಹ ಆಹಾರವನ್ನ ದೇಶಕ್ಕೆ ನಮ್ಮ ರೈತರು ಕೊಡ್ಬೇಕು ಸರ್. ಸರ್ ನೀವ್ ಹೇಳಿದ್ ಕರೆಕ್ಟ್. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಉಳಿಬೇಕಾದ್ರೆ ನಾವು ವಿಷಮುಕ್ತ ಆಹಾರವನ್ನೇ ಕೊಡ್ಬೇಕು. ಆದ್ರೆ ನಾವು ಸಾವಯವ ಪದ್ಧತಿಗೆ ಬಂದ್ರೆ ಅಲ್ಲಿ ನಮಗೆ ಆಹಾರದ ಕೊರತೆ ಜಾಸ್ತಿ ಆಗಲ್ವಾ ಸರ್? ಅಲ್ಲಿ ಪ್ರೊಡಕ್ಟಿವಿಟಿ ಕಡಿಮೆ ಆಗೋದಿಲ್ವಾ? ಖಂಡಿತ ಅದು ರಾಂಗ್ ಇದೆ ಸರ್. ಯಾಕಂದ್ರೆ ಹಾ. ಸಾವಯವ ಕೃಷಿಯಿಂದ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ ಅನ್ನೋದು ಎಲ್ಲ ಒಂದ್ ಕಡೆ ರೈತನಲ್ಲಿ ಯಾವುದೋ ಬಹುರಾಷ್ಟ್ರೀಯ ಕಂಪನಿಯ ಮ್ಯಾನೇಜರ್ ಆಗಿರ್ಬೋದು, MD ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು ತುಂಬಿರ್ತಕ್ಕಂಥ ಒಂದು ವಿಷ ಬೀಜ ಸರ್. ಯಾಕಂದ್ರೆ ನಮ್ಮ ತಾತ ಮುತ್ತಾತ ಎಲ್ರು ಕೊಟ್ಟಿಗೆ, ದನದ ಕೊಟ್ಟಿಗೆಯಲ್ಲಿ ಇರ್ತಕ್ಕಂಥ ಗೊಬ್ಬರನ ಹಾಕಿ ರಾಗಿ, ಗೋಧಿ, ಭತ್ತ ಬೆಳೆದಿರ್ತಕ್ಕಂಥದ್ದು. ಆಗ ನಮ್ಗೆ ಯಾವ್ದೋ ರೀತಿ ಕೊರತೆ ಆಗ್ಲಿಲ್ಲ. ಈಗ ನಾವು ಜನಸಂಖ್ಯೆ ಜಾಸ್ತಿ ಇದೀವಿ ಖಂಡಿತ. ಆದ್ರೆ ಎಲ್ಲಾ ರೈತರು ಮನಸ್ಸು ಮಾಡಿ ಸರ್ಕಾರ ಏನಾದ್ರೂ ರೈತರಿಗೆ ಪ್ರೋತ್ಸಾಹ ಕೊಟ್ಟು ಸಾವಯವ ಕೃಷಿ ಮತ್ತು ಸಾವಯವ ಕೃಷಿಗೆ ಮಾರುಕಟ್ಟೆಯನ್ನು ಕೊಟ್ಟು ಸರಿಯಾದ ಬೆಲೆ ಕೊಡಬೇಕು. ಬೆಳೆದಿಂದ ರಾಸಾಯನಿಕಕ್ಕಿಂತಲೂ ದ್ವಿಗುಣ ಅಂದ್ರೆ ಡಬಲ್ ಮಾಡಿ ನಾವು ಆಹಾರ ಉತ್ಪಾದನೆ ಮಾಡ್ಬೋದು ಸರ್. ಯಾಕಂದ್ರೆ ಒಂದು ಟೈಮ್ ತಗೊಳುತ್ತೆ, ಒಂದು 5 ರಿಂದ 10 ವರ್ಷ ತಗೊಳುತ್ತೆ. ಅದು ಮಧ್ಯದಲ್ಲಿ ಸರ್ಕಾರಗಳು ರೈತನಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ಮಾರ್ಗದರ್ಶನ ಮಾಡಿ ಅವ್ರಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕೊಟ್ಟು ಅವರು ಬೆಳೆಯುವಂತಹ ಬೆಳೆಗಳಿಗೆ ಸರಿಯಾದ ಬೆಲೆ ಕೊಟ್ಟು ನೀರಿನ ವ್ಯವಸ್ಥೆ ಕೊಟ್ಟು ವಿದ್ಯುತ್ ವ್ಯವಸ್ಥೆಯನ್ನು ಕೊಟ್ಟು ಮಾಡೋದ್ರಿಂದ ನಮ್ಮ ದೇಶದ ರೈತ ಸಾವಯವ ಕೃಷಿ ಮಾಡುವ ಮುಖಾಂತರ ವಿಶ್ವಕ್ಕೆ ಮಾದರಿಯಾಗಿ ನಿಲ್ಬಹುದು ಸರ್. ಹೌದು, ನಿಜ ನೀವ್ ಹೇಳಿದ್ದು. ಆದ್ರೆ ಈಗ ಬರಂತಹ ಒಂದು ಬೆಳೆ ರೋಗಗಳಿಗೆ ನಮ್ಮ ಸಾವಯವ ಕೃಷಿಯಲ್ಲಿ ಮದ್ದಿದ್ಯಾ? ಖಂಡಿತ ಇದೆ ಸರ್, ಯಾಕಿಲ್ಲ ಸರ್. ಹೌದಾ? ಯಾವ ರೀತಿಯಾಗಿ ಮಾಡ್ಬೋದು ಸರ್? ಯಾಕಂದ್ರೆ ಈಗ ಭೂಮಿಗೆ ನಾವು ಮದ್ದನ್ನ ಹೊಡೆದು ಬೀಜವನ್ನ ನೆಡ್ತಾ ಇದೀವಿ. ಅಂತ ಕಾಲದಲ್ಲಿ ನಾವು ಸಾವಯವ ಕೃಷಿ ಮಾಡಿ ಆ ರೈತರು ಒಂದಂತ ಸಮಸ್ಯೆಗಳನ್ನ ಎದುರಿಸಿ ನಿಲ್ಬೋದಾ ಸರ್? ಹೇಗೆ ಸರ್ ಅದು? ಖಂಡಿತ ಇದೆ ಸರ್. ಯಾಕಂದ್ರೆ ನಾವು ಭೂಮಿಯನ್ನ ಒಳ್ಳೆ ಫಲವತ್ತಾದ ಭೂಮಿಯನ್ನು ಮಾಡ್ಕೊಂಡ್ರೆ 50% ರೋಗ ಮತ್ತು ಕೀಟ ಬಾಧೆಗಳು ತಡಿಬಹುದು. ಸಾವಯವ ಇಂಗಾಲ ಹೆಚ್ಚಿಗೆ ಮಾಡ್ಕೊಬೇಕು, ಜೀವಾಮೃತ, ಪಂಚಗವ್ಯ ಬೆಳೆಸಬಹುದು. ಮತ್ತೆ ಕೀಟ ಏನಾದ್ರು ಗಿಡಕ್ಕೆ ಬಂದ್ರೆ ನಾವು ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ಬೇವಿನ ಎಣ್ಣೆಯಿಂದ ಕಷಾಯ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ 70 ಯಿಂದ 80% ಕಂಟ್ರೋಲ್ ಮಾಡಬಹುದು ಸರ್. ಏನು ನಾವು ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸ್ತೀವಿ, ಅದಕ್ಕಿಂತ ಉತ್ತಮ ರೀತಿಯಲ್ಲಿ ವಿಷಮುಕ್ತವಾದಂತಹ ನಾವು ನಿಂಬೆ ರಸದಿಂದ ಆಗಿರ್ಬೋದು, ಬೆಳ್ಳುಳ್ಳಿ ರಸದಿಂದ, ಶುಂಠಿ ರಸದಿಂದ ಈ ರೀತಿ ಜ್ಞಾನವನ್ನು ತಗೊಂಡು ಅದರಲ್ಲಿ ನಾವು ರಸಗಳನ್ನು ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಕೀಟಗಳ ಬಾಧೆ ನಾಶ ಮಾಡಬಹುದು. ಸಾವಯವ ಕೃಷಿ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
ಈ ಸಾವಯವ ಕೃಷಿ ಅಂದ್ರೆ ಏನು ಸರ್? ಅದನ್ನ ಹೇಗ್ ಮಾಡೋದು? ಯಾಕಂದ್ರೆ ಸುಮಾರು ಜನಕ್ಕೆ ಸಾವಯವ ಕೃಷಿ ಗೊತ್ತಿಲ್ಲ, ಹಾಗಾಗಿ ಈ ಕ್ವಶನ್ ನ ಕೇಳ್ತಾ ಇದೀನಿ. ಹೇಗ್ ಸರ್ ಈ ಸಾವಯವ ಕೃಷಿ ಮಾಡೋದು? ಸಾವಯವ ಅಂದ್ರೆ ಭೂಮಿಗೆ ಏನು ನಾವು ತ್ಯಾಜ್ಯಗಳಿದೆ, ಕೃಷಿ ತ್ಯಾಜ್ಯಗಳಾಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಹಸುವಿನ ಗಂಜಲ, ಸಗಣಿ ಆಗಿರ್ಬೋದು, ಜೀವಾಮೃತ, ಹಂಚಕವಿ ಆಗಿರ್ಬೋದು, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಇಂಥ ಹಸಿರೆಲೆ ಗೊಬ್ಬರಗಳು, ಇವನ್ನೆಲ್ಲ ಭೂಮಿಯಲ್ಲಿ ಸೇರಿಸೋದ್ರಿಂದ ಭೂಮಿ ಸಾವಯವ ಇಂಗಾಲ ಹೆಚ್ಚಿಗೆ ಆದಾಗ 0.6 ಆಗ್ಬೇಕು. ಆಗ ಸಾವಯವ ಕೃಷಿ ಮಾಡ್ಲಿಕ್ಕೆ ಒಂದು ಫಲವತ್ತಾದ ಭೂಮಿ, ನಮಗೆ ಯೋಗ್ಯವಾದ ಭೂಮಿ ಸಿಗುತ್ತೆ. ಹಾಗಾಗಿ ಸಾವಯವ ಕೃಷಿ ಮಾಡೋದ್ರಿಂದ ಒಳ್ಳೆ ಆದಾಯ ಇದೆ. ಶೂನ್ಯ ಬಂಡವಾಳದಲ್ಲಿ ರೈತರು ವ್ಯವಸಾಯ ಮಾಡ್ಬೋದು. ಮನೆಗೊಂದು ದೇಶೀಯ ಹಸುವನ್ನು ಸಾಕೋದ್ರ ಮುಖಾಂತರ ಅದರಲ್ಲಿರ್ತಕ್ಕಂತಹ ಸಗಣಿ ಮತ್ತು ಗಂಜಲವನ್ನು ಬಳಸುವ ಮುಖಾಂತರ ಭೂಮಿಗೆ ನಾವು ರಾಸಾಯನಿಕ ವಸ್ತುಗಳನ್ನ ಬಳಸದೆ ಭೂಮಿಗೆ ಹಸು ಮತ್ತು ಗಂಜಲದ ಮುಖಾಂತರ ವ್ಯವಸಾಯ ಮಾಡಿ ತೋರಿಸಬಹುದು. ಸಾವಯವ ಅಂತಕ್ಕಂಥದ್ದು ಭಾರತೀಯ ಕೃಷಿ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ಹರಪ್ಪ ನಾಗರಿಕತೆಯಿಂದ ಹಿಡಿದು ಇಲ್ಲಿಯವರೆಗೂ, ಹಸಿರು ಕ್ರಾಂತಿಯವರೆಗೂ ಸಾವಯವ ಕೃಷಿ ಪದ್ಧತಿಯಲ್ಲೇ ನಾವು ನಮ್ಮ ತಾತ ಮುತ್ತಾತ ಅವರೆಲ್ಲ ಕೃಷಿ ಮಾಡಿರೋ ಸರ್. ಈ ಆರ್ಗ್ಯಾನಿಕ್ ಕೃಷಿ ಮಾಡೋದ್ರಿಂದ, ಅಂದ್ರೆ ಸಾವಯವ ಕೃಷಿ ಮಾಡೋದ್ರಿಂದ ರೈತರಿಗೆ ಏನು ಉಪಯೋಗ ಇದೆ ಸರ್? ಶೂನ್ಯ ಬಂಡವಾಳದಲ್ಲಿ ಕೃಷಿ ಮಾಡ್ಬೋದು, ಮತ್ತೆ ಭೂಮಿನ ಫಲವತ್ತಾಗಿ ಇಟ್ಕೊಬಹುದು, ಮತ್ತೆ ದೇಶಕ್ಕೆ ವಿಷಮುಕ್ತ ಆಹಾರವನ್ನು ಕೊಡ್ಬೋದು, ಮತ್ತೆ ಏನು ನಾವು ರಾಸಾಯನಿಕ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡ್ತೀವಿ ಅದ್ರ ಒಂದು 50 to 60% ಕಡಿಮೆ ಮಾಡ್ಬೋದು. ಮತ್ತೆ ಮನೆಯಲ್ಲಿರ್ತಕ್ಕಂಥ ಹಸುವಿನ ಸಗಣಿ ಗಂಜಲ ಬಳಸೋದ್ರಿಂದ DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಇದೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಹಸುವಿನ ಗಂಜಲದಲ್ಲಿ ಸಾರಜನಕ ಅಂದ್ರೆ ಯೂರಿಯಾ ಅಂಶ ಹೆಚ್ಚಿಗೆ ಸಿಗುತ್ತೆ. ಹಾಗಾಗಿ ಗಿಡಗಳಿಗೆ ಏನು ಎಕ್ಸ್ಟ್ರಾ ಮಾರ್ಕೆಟಿಂಗ್ ತಗೊಂಡ್ಬಂದು ಕೆಮಿಕಲ್ ಆಗಿರ್ತಕ್ಕಂಥ ಯೂರಿಯಾನ ಹಾಕುವ ಅವಶ್ಯಕತೆ ಇರಲ್ಲ. ಮತ್ತೆ ಒಳ್ಳೆ ಫಲವತ್ತಾದ ಮತ್ತು ಒಳ್ಳೆ ಗುಣಮಟ್ಟದ ಬೆಳೆಯನ್ನು ಬೆಳೆದು ಒಳ್ಳೆ ಲಾಭದಾಯಕ ಕೃಷಿ ಮಾಡ್ಬೋದು. ಓಕೆ ಸರ್, ಈಗ ನಾನು ಸಾವಯವ ಕೃಷಿಯಿಂದ ಒಂದಷ್ಟು ಪ್ರಾಡಕ್ಟ್ ಅನ್ನ ಬೆಳೆದಿದ್ದೀನಿ. ಇದು ಸಾವಯವ ಕೃಷಿ ಅಂತ ನಮಗೆ ಹೇಗ್ ಗುರುತು ಸಿಗುತ್ತೆ ಸರ್? ಅದಕ್ಕೆ ಏನಾದ್ರು ಮಾನದಂಡಗಳು ಇದೆ ಅಥವಾ ಸರ್ಕಾರದಿಂದ ಯಾವ್ದಾದ್ರು ಸರ್ಟಿಫಿಕೇಟ್ ಪತ್ರಗಳು ಏನಾದ್ರು ಕೊಡ್ತಾರಾ? ಆಮೇಲೆ ಅದಕ್ಕೆ ಬೆಲೆ ಹೇಗ್ ಸಿಗುತ್ತೆ? ಅದಕ್ಕೆ ನಾವು ಮಾರ್ಕೆಟಿಂಗ್ ಹೇಗ್ ಮಾಡೋದು? ಸರ್, ನಾವು ಸಾವಯವ ಮಾಡೋದಾದ್ರೆ ನಮ್ಮ ರಾಜ್ಯ ಸರ್ಕಾರದಿಂದಾನೇ ಪ್ರಮಾಣ ಪತ್ರ ತಗೊಬೇಕು. ಆ ಪ್ರಮಾಣ ಪತ್ರಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಅವರು 3 ವರ್ಷ ನಮ್ಗೆ ತರಬೇತಿ ಅವಧಿ ಅಂದ್ಬಿಟ್ಟು 3 ವರ್ಷದ ನಂತರ ಸಾವಯವ ಕೃಷಿ ಅನ್ನೋ ಪ್ರಮಾಣ ಪತ್ರ ಕೊಡ್ತಾರೆ. ಆಗ ನಾವು ಎಲ್ಲಿ ಬೇಕಾದ್ರೂ ಮಾರುಕಟ್ಟೆ ಮಾಡ್ಬೋದು, ನೇರವಾಗಿ ಮಾಡ್ಬೋದು. ಇಲ್ಲಾಂದ್ರೆ ನಾವು ಕೇಂದ್ರ ಸರ್ಕಾರದಿಂದ ಒಂದು ಕೃಷಿ ಉತ್ಪನ್ನ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಒಂದು ಲೋಗೋ ಇಟ್ಕೊಂಡು ನಾವು ಮಾರಾಟ ಮಾಡ್ಬೋದು. ಮತ್ತೆ ನಾವು ಸಾವಯವದಲ್ಲಿ ಬೆಳೆದಂತಹ ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು, ಅದರಲ್ಲಿ ಇರ್ತಕ್ಕಂತಹ ರುಚಿ ಇದೆಯಲ್ಲ, ಅದ್ರ ಮುಖಾಂತರ ನಾವು ಕಂಡು ಹಿಡ್ಕೊಬೋದು ಸರ್. ಯಾಕಂದ್ರೆ ನಾವು DAP ಯೂರಿಯಾ ಬಳಸೋದ್ರಲ್ಲಿ ರುಚಿ ಕಡಿಮೆ ಸಿಗಲ್ಲ. ಯಾಕಂದ್ರೆ ನಾವು ಸಾವಯವದಲ್ಲಿ ಬೆಳೆದಾಗ ಟೇಸ್ಟ್ ಸಿಗುತ್ತೆ. ಈಗ ಉದಾಹರಣೆ, ಈ ಸೀಸನ್ ಅಲ್ಲಿ ಅವರೆಕಾಯಿ ಸೀಸನ್ ಇದೆ, ನಾವೆಲ್ಲ ಕೆಮಿಕಲ್ ಹಾಕಿ 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 ಬೆಳಿತಾ ಇದೀವಿ. ಮೊದಲೆಲ್ಲ ಏನು ನಾವು ಸಾರು ಮಾಡ್ತಾ ಇದ್ದೀವಿ, ಅವರೆಕಾಯಿ ಸಾರು ಮಾಡೋದಾದ್ರೆ ಅದು ಸ್ಮೆಲ್ಲು ಮನೆ ಸುತ್ತಲೂ ಬರ್ತಾ ಇತ್ತು. ಈಗ ಆ ಸ್ಮೆಲ್ ಬರ್ತಾ ಇಲ್ಲ. ಹಾಗಾಗಿ ಆರ್ಗ್ಯಾನಿಕ್ ಅಲ್ಲಿ ಏನಾದ್ರು ಬೆಳೆದಿದ್ದೆ ಆದ್ರೆ ಆ ಅವರೆಕಾಯಿಯ ಸೊಗುಡು ಏನಿದೆಯಲ್ಲ, ಅದು ಮನೆಯಲ್ಲಿ ಸಾರು ಮಾಡೋದ್ರಿಂದ, ಇದಕ್ಕೆ ಬೇಳೆ ಸಾರು ಮಾಡೋದ್ರಿಂದ, ಓ ಇವ್ರ ಮನೆಯಲ್ಲಿ ಅವರೆಕಾಯಿ ಸಾರು ಮಾಡ್ತಾ ಇದಾರೆ ಅನ್ನುವಂತಹ ಸ್ಮೆಲ್ಲು ಎಲ್ಲ ಕಡೆ ಬರುತ್ತೆ ಸರ್. ಇದೇ ಡಿಫ್ರೆನ್ಸ್ ಸರ್. ಅಲ್ಲ, ಸರ್ಕಾರದಿಂದ ಗುರುತಿಸಿ ಅವರಿಗೆ ಒಂದು ಸಪರೇಟ್ ಮಾರ್ಕೆಟ್ ಕೊಡುವಂತದ್ದಾಗ್ಲಿ ಅಥವಾ ಸಬ್ಸಿಡಿ ಕೊಡುವಂತದ್ದಾಗ್ಲಿ, ಈಗ ಏನ್ ಸಾವಯವ ಕೃಷಿಯಲ್ಲಿ ಮಾಡ್ತಾ ಇರ್ತೀರಲ್ಲ ಅಂತ ರೈತರಿಗೆ ಒಂದು ಸಬ್ಸಿಡಿ ಕೊಡುವಂತದ್ದಾಗ್ಲಿ, ಈ ತರ ಏನಾದ್ರು ಇದೆಯಾ? ಆಮೇಲೆ ತರಬೇತಿ ಯಾವ ರೀತಿ ಕೊಡ್ತೀರಾ ಸರ್ ಇದಕ್ಕೆ? ಸರ್, ಸರ್ಕಾರದಿಂದ ಈಗೀಗ ಸ್ವಲ್ಪ ಸಾವಯವ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂತ ಇದ್ದಾರೆ. ಸರ್ಕಾರದಿಂದ ಸಾವಯವ ರೈತರಿಗೆ ಯಾವುದೇ ಮಾರುಕಟ್ಟೆ ಇಲ್ಲ. ಯಾವ್ದಾದ್ರು ಸಂಘ ಮಾಡ್ಕೊಂಡು ನಾವು ಮಾರಾಟ ಮಾಡ್ಬೋದು, ನಾವೇ ನೇರವಾಗಿ ಮಾರಾಟ ಮಾಡ್ಬೋದು. ಯಾಕಂದ್ರೆ APMC ಮಾರುಕಟ್ಟೆಯಲ್ಲಿ ಸಾವಯವದಲ್ಲಿ ತಗೊಳೋದು ಅದೇ ಬೆಲೆ, ರಾಸಾಯನಿಕ ತಗೊಳೋದು ಅದೇ ಬೆಲೆ. ಸರ್ಕಾರದಿಂದ ಇದು ಹೆಚ್ಚಿಗೆ ಆದ್ಯತೆ ಕೊಟ್ಟು ಒಂದು ಸಾವಯವ ಮಾರುಕಟ್ಟೆ ಮಾಡೋದ್ರಿಂದ ಬೆಂಗಳೂರು ಅಂತಹ ಮಹಾನಗರದಲ್ಲಿ ಆಗ ಒಂದಷ್ಟು ಎಜುಕೇಶನ್ ಇರ್ತಕ್ಕಂಥ ವ್ಯಕ್ತಿಗಳು, ಆದಾಯದಲ್ಲಿ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳು ಆರ್ಗ್ಯಾನಿಕ್ ವಸ್ತುಗಳು ತಗೊಂತಾರೆ. ಅದಕ್ಕೆ ತುಂಬಾ ಬೆಲೆ ಇರುತ್ತೆ. ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಬೀನ್ಸ್ 10 ರೂಪಾಯಿ ಕೆಜಿ ಇದ್ರೆ, ಸಾವಯವದಲ್ಲಿ ಬೆಳೆಯುವಂತವನಿಗೆ 20 ರೂಪಾಯಿ ಕೊಟ್ರೆ ಮಾತ್ರ ಅವ್ನು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ 10 ರೂಪಾಯಿ ಕೊಟ್ಟಾಗ್ಲ ಅವ್ನು ಎರಡಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ. ಹಾಗಾಗಿ ಯಾಕಪ್ಪ ಬೇಕು ರಿಸ್ಕ್ ತಗೊಂಡ್ ಮಾಡೋದು ಅಂದ್ಬಿಟ್ಟು ಅವನು ಆರಾಮಾಗಿ ಮಾಮೂಲಿ ಕೆಮಿಕಲ್ ಅಲ್ಲಿ ಬೆಳೀತಾ ಇರ್ತಾನೆ. ಸರ್ಕಾರಗಳು ಹೆಚ್ಚು ಆದ್ಯತೆ ಕೊಡಬೇಕು, ಸರ್ಕಾರದಿಂದ ಸಹಕಾರ ಕೊಡಬೇಕು, ಮತ್ತೆ ಸಬ್ಸಿಡಿಗಳು ಕೊಡಬೇಕು, ಸಾವಯವ ರೈತರಿಗೆ ಗುರುತಿಸಬೇಕು. ಆಗ ಹೆಚ್ಚು ರೈತರು ರಾಸಾಯನಿಕ ವಸ್ತುಗಳನ್ನು ಬಿಟ್ಟು ಸಾವಯವದಲ್ಲಿ ಹಣ್ಣು ತರಕಾರಿ ಬೆಳೆಯುವ ಸಾಧ್ಯತೆ ಜಾಸ್ತಿ ಆಗುತ್ತೆ ಸರ್. ಸೊ ಅಂದ್ರೆ ನಿಮ್ಮ ಪ್ರಕಾರ ಸರ್ಕಾರ ಸಾವಯವ ಬೆಳೆಯುವಂತ ರೈತರಿಗೆ ಗುರುತಿಸಿ ಅವ್ರಿಗೆ ಒಂದು ಸಬ್ಸಿಡಿ ಕೊಡೋದ್ರ ಮುಖಾಂತರ, ಅವ್ರಿಗೆ ತರಬೇತಿ ಕೊಡೋದ್ರ ಮುಖಾಂತರ ಅವರನ್ನ ಒಂದು ಬೆಳವಣಿಗೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಿದ್ದೀರಾ? ಹೌದು. ನೀವೊಬ್ಬ ಪ್ರಗತಿಪರ ಯುವ ರೈತರಾಗಿ ಈ
ಕೃಷಿಗೆ ಬರುವಂತ ಮುಂದಿನ ಪೀಳಿಗೆ ಒಂದು ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಏನು ನಮ್ಮ ದೇಶದಲ್ಲಿ ಈಗ ಸುಮಾರು 140 ಕೋಟಿ ಜನ ಇದ್ದಾರೆ. ಹೌದು. ಅದರಲ್ಲಿ 23 ಕೋಟಿ ಸುಮಾರು ರೈತರಿದ್ದಾರೆ. ಯಾಕಂದ್ರೆ ತಿನ್ನುವಂತಹ ಜನ ಹೆಚ್ಚಿಗೆ ಇದ್ದಾರೆ. ಹಾಗಾಗಿ ಯುವಕರು ಕೃಷಿಗೆ ಬರೋದ್ರಿಂದ ಒಳ್ಳೆ ಆದಾಯ ಇದೆ. ದೇಶಕ್ಕೆ ಆಹಾರವನ್ನು ಬೆಳೆಯುವಂತಹ ಜವಾಬ್ದಾರಿ ಇರುತ್ತೆ. ಮುಂದೆ ಈ ದೇಶದ ಸಂಸ್ಕೃತಿಯನ್ನ ಮತ್ತು ಕೃಷಿಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಯುವಕರು ಹೆಚ್ಚಿಗೆ ಕೃಷಿಗೆ ಬರೋದ್ರಿಂದ ಒಂದು ಕೃಷಿ ಉದ್ಯಮವಾಗಿ ಬೆಳೀತೈತೆ. ಯಾಕಂದ್ರೆ ಇನ್ನು 10 ವರ್ಷಗಳ ನಂತರ ಇನ್ನೂ ಕಡಿಮೆ ಆಗೋ ಸಾಧ್ಯತೆ, ರೈತರ ಸಂಖ್ಯೆ ಕಡಿಮೆ ಆಗೋದು ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಕೃಷಿ ನಮ್ಮ ಭಾಗದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿದ್ದು ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ಯಾಕಂದ್ರೆ ಕೃಷಿ ಭೂಮಿಗಳನ್ನು ಸರ್ಕಾರಗಳು ಕಸಿದುಕೊಳ್ಳುವಂತಹ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ಯುವ ಜನಕರು ಕೃಷಿ ಮಾಡೋದ್ರಿಂದ ಅವರ ತಾತ ಮುತ್ತಾತ ಅವ್ರ ತಂದೆಯ ಜಮೀನಿನಲ್ಲಿ ವ್ಯವಸಾಯ ಮಾಡಿ ಅಟ್ಲೀಸ್ಟ್ ಅವ್ರ ಮನೆಗಾದ್ರೂ ಒಳ್ಳೆ ಆಹಾರವನ್ನು ಬೆಳ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ದೇಶಕ್ಕೂ ಆಹಾರ ಕೊಡುವಂತಹ ಒಂದು ಕೊಡುಗೆ ಮಾಡ್ಬೋದು ಸರ್. ಈಗ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೆಲವು ಭೂ ಸ್ವಾಧೀನ ಮಾಡ್ಕೋತಾ ಇದೆ. ಇದರಿಂದ ಕೃಷಿಗೆ ಏನಾದ್ರು ತೊಂದರೆ ಆಗುತ್ತಾ? ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಸರ್ಕಾರಗಳು ಭೂ ಸ್ವಾಧೀನ ಮಾಡುವ ಪ್ರಕ್ರಿಯೆಯಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ತಾ ಇದ್ದಾರೆ. ಕಾರಣ ಎಷ್ಟೇ, ಉದಾಹರಣೆ ನಮ್ಮ ಆನೇಕಲ್ ಭಾಗದಲ್ಲಿ ಈಗ ಇನ್ವಾಡಿ ಪಂಚಾಯತಿನ ಸೂರ್ಯ ಸಿಟಿ ಮಾಡಕ್ಕೆ 2,000 ಎಕರೆಗಳನ್ನ ಭೂ ಸ್ವಾಧೀನ ಮಾಡ್ಕೊಂಡ್ರು. ಈಗ ಸರ್ಜಾಪುರ ಹೋಬಳಿಯಲ್ಲಿ ಕೈಗಾರಿಕೆ ಮಾಡ್ಲಿಕ್ಕೆ 1,000 ಎಕರೆ ಬೇಕು ಅಂದ್ಬಿಟ್ಟು ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ಮತ್ತೆ ನಮ್ಮ ಮತ್ತಿಬೆಲ್ಲೆ ಕಸಬ ಹೋಬಳಿಯಲ್ಲೂ ರೈಲ್ವೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಅಭಿವೃದ್ಧಿ ಬೆಂಗಳೂರು ಅಭಿವೃದ್ಧಿಯ ನೆಪದಲ್ಲಿ ಫಲವತ್ತಾದ ಭೂಮಿಯನ್ನ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಸಿದುಕೊಳ್ಳುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಯಾಕಂದ್ರೆ ಫಲವತ್ತಾದ ಭೂಮಿಯನ್ನ ಕಿತ್ಕೊಂಡ್ರೆ ರೈತರು ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಮ ಫಲವತ್ತಾದ ಭೂಮಿಯಲ್ಲಿ ಏನಿವರು ರಸ್ತೆ ಆಗಿರ್ಬೋದು, ಕಾರ್ಖಾನೆ ಆಗಿರ್ಬೋದು, ಲೈವಟ್ಗಳು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡೋದಾದ್ರೆ ಎಲ್ಲಿ ಬಂಜರು ಭೂಮಿ ಇದೆ, ಫಲವತ್ತಿಲ್ಲದ ಭೂಮಿ ಇದೆ, ಅಲ್ಲಿ ಅಭಿವೃದ್ಧಿ ಮಾಡಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡೋದ್ರಿಂದ ಅಲ್ಲಿ ಅಭಿವೃದ್ಧಿ ಆಗುತ್ತೆ, ಅಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಆಗಿ ಅಲ್ಲಿ ಆರ್ಥಿಕವಾಗಿ ಬೆಳೀತಾರೆ. ಬೆಂಗಳೂರಲ್ಲೇ ತಗೊಂಬಂದ್ ಮಾಡೋದ್ರಿಂದ, ಭೂ ಸ್ವಾಧೀನ ಮಾಡೋದ್ರಿಂದ ಕೃಷಿ ಭೂಮಿ ಕಿತ್ಕೊಳ್ತಾರೆ. ಮತ್ತೆ ರೈತರು ಯಾವ್ದೋ ಒಂದು ಕಂಪ್ನಿಯಲ್ಲಿ ಕೆಲಸ ಹೋಗ್ಬೇಕಾಗುತ್ತೆ, ರೈತರ ಮಕ್ಕಳು. ಮತ್ತೆ ರೈತರಿಗೆ ಆನೇಕಲ್ಲಲ್ಲಿ ರೈತರೇ ಇಲ್ಲ, ಒಂದು ನಗರೀಕರಣ ಆಗಿದೆ. ಬೆಂಗಳೂರು ಮಹಾನಗರದಲ್ಲೇ ಆನೇಕಲ್ ಸೇರೋಗುತ್ತೆ. ಮುಂದೆ ನಮ್ಮ ಪೀಳಿಗೆ ಏನು ಕೃಷಿ ಮಾಡ್ಬೇಕಂದ್ರೆ ಆನೇಕಲ್ಲಲ್ಲಿ ಸಾಧ್ಯ ಆಗಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು ಆದಷ್ಟು ಫಲವತ್ತಾದ ಕೃಷಿ ಭೂಮಿಯನ್ನು ಉಳಿಸುವ ಮುಖಾಂತರ ರೈತರಿಗೆ ಬೆಂಬಲ ಆಗಿ ಕೊಡ್ಬೇಕು ಸರ್. ನಮ್ಮ ಆನೇಕಲ್ಲನ್ನ ರಾಗಿ ಕಣಜ ಅಂತ ಏನು ನಮ್ಮ ಪೂರ್ವಿಕರ ಕಾಲದಿಂದಲೂ ಹೆಸರಿದೆ. ಈಗಾಗಲೇ ಸರ್ಕಾರಗಳು ಮನಸ್ಸು ಮಾಡಿ ನಮ್ಮ ಆನೇಕಲ್ ಭಾಗದಲ್ಲಿ ಹೆಬ್ಗೋಡೆ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಗೆಸ್ಟ್ ಲೈನ್ ಆಗಿರ್ಬೋದು, ಇಂತಹ ಜಿಗಣಿ ಪ್ರದೇಶದಲ್ಲಿ ಈಗಾಗಲೇ ಒಂದು 10,000 ಎಕರೆ ಭೂಮಿಯನ್ನ ಕಸ್ಕೊಂಡಿದ್ದಾರೆ. ಹಾಗಾಗಿ ರಾಗಿ ಉತ್ಪಾದನೆ ತುಂಬಾ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಗಿ ಬೆಳೆಯುವಂತಹ ರೈತರೇ ಸಿಗಲ್ಲ. ಮತ್ತೆ ಆನೇಕಲ್ ಭಾಗದಲ್ಲೇ ರೈತರಿಗೆ ರಾಗಿ ಸಿಗಲ್ಲ, ಬೇರೆ ಪ್ರದೇಶದಲ್ಲೂ ತಗೊಂಬರಬೇಕಾಗುತ್ತೆ. ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಆಗ ಸರ್ಕಾರದಿಂದ ಯಾವುದೇ ರೀತಿ ಕ್ರಮ ಸಿಗಲ್ಲ. ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ 6 ಕೆಜಿ ಅಕ್ಕಿಗೆ ರಾಗಿ ಕೊಡೋದ್ರಿಂದ ಯಾವ ಬಡವ ರೈತರಿಗೆ ಆಗಿರ್ಬೋದು, ಬಡ ಜನತೆಗೆ ಆಗಿರ್ಬೋದು ಹೊಟ್ಟೆ ತುಂಬಲ್ಲ. ಅದಂತೂ ಸತ್ಯ. ಯಾಕಂದ್ರೆ ರಾಗಿ ಉತ್ಪಾದನೆ ಕಡಿಮೆ ಆದ್ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಸರ್ಕಾರಗಳು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ಭೂಮಿಯನ್ನು ಉಳಿಸಬೇಕು. ಗಿಡ ನೋಡಿದ್ವಿ, ನಾವು ತುಂಬಾ ರೇರ್ ಆಗಿ ನೋಡಿದೀವಿ. ಏನ್ ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ಇದು ಅರಳು. ಇದು ತಳಿ ಹೆಸರು ಬಂದ್ಬಿಟ್ಟು ICH 66 ಅಂದ್ಬಿಟ್ಟು ತಳಿ ನೇಮು. ಇದು GKVK ಸಂಶೋಧನೆಗೋಸ್ಕರ ನಮ್ಗೆ ಒಂದು 5 ಗುಂಟೆಯಲ್ಲಿ ಬೆಳೆದುಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಸರ್. ಅಂದ್ರೆ ಸಂಶೋಧನೆಗೋಸ್ಕರ ಅವರೇ ನಿಮ್ಗೆ ಕೊಟ್ಟಿರೋದಾ? ಹೌದು ಸರ್. ಪ್ರತಿ ವರ್ಷ ನಮ್ಗೆ ಈ ರೀತಿ ಅವರೇ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಈ ರೀತಿ ರಾಗಿ ಆಗಿರ್ಬೋದು, ಹೊಸ ತಳಿಗಳನ್ನ ನಮ್ಗೆ ಸಂಶೋಧನೆ ಮಾಡಿ ಅವ್ರಿಗೆ ರೈತರ ಬೆಳೆಗಳು ಯಾವ ರೀತಿ ಬೆಳೀತಾರೆ ಅನ್ನೋ ಮಾಹಿತಿ ಕೊಡ್ಬೇಕು ಸರ್. ಹಾಗಾಗಿ ಇದು ಅರಳು ICH 66 ತಳಿ ನೇಮು. ಯುವ ರೈತರಾಗಿ ಯುವಕರಿಗೆ ಮಾರ್ಗದರ್ಶನವಾಗಿ ಇಷ್ಟೆಲ್ಲ ಬೆಳೆಗಳನ್ನ ನೀವು ಬೆಳೆದಿದ್ದೀರಲ್ಲ, ಆದ್ರೆ ನಿಮ್ಗೆ ಸರ್ಕಾರದಿಂದ ಯಾವ್ದಾದ್ರು ಗುರುತಿಸುವಂತ ಕೆಲಸ ಆಗಿದೆಯಾ ಸರ್? ಖಂಡಿತ ಆಗಿದೆ ಸರ್. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇರ್ಬೋದು, ಮತ್ತೆ ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ಈ ಎಲ್ಲ ಅಧಿಕಾರಿಗಳು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟು ನಮ್ಗೆ GKVK ಕೃಷಿ ಮೇಳದಲ್ಲಿ ಆನೇಕಲ್ ಯುವ ರೈತ ಅವಾರ್ಡ್ ಆಗಿದೆ. ಮತ್ತೆ ಬೆಂಗಳೂರು ನಗರ ಜಿಲ್ಲೆಯ ಪ್ರಗತಿಪರ ರೈತ ಅವಾರ್ಡ್ ಆಗಿದೆ. ವಿಜಯ ಕರ್ನಾಟಕದ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ವಿಕೆ ಸುಭಾಷ ರೈತ ಅವಾರ್ಡ್ ಆಗಿದೆ. ಮಾತೃಭೂಮಿ ಸಂಸ್ಥೆಯವರು ಮತ್ತು ಯುವಜನ ಕ್ರೀಡಾ ಇಲಾಖೆಯವರು ನಡೆಸುವಂತಹ ಒಂದು ರಾಷ್ಟ್ರೀಯ ಕೃಷಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಸರ್ಕಾರ ಮತ್ತು ಇಲಾಖೆಗಳು ನಮ್ಗೆ ಅನುದಾನಗಳಾಗಿರ್ಬೋದು, ಪ್ರಶಸ್ತಿಗಳಾಗಿ ಕೊಟ್ಟು ನಮ್ಗೆ ಬೆಂಬಲವಾಗಿ ಕೊಟ್ಟಿದ್ದಾರೆ ಸರ್. ಕೃಷಿಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಲ್ಲ, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್, ನಾನು ಚಿಕ್ಕ ಏಜಿಂದ ನಮ್ಮ ತಂದೆ ಜೊತೆಲಿ ಕೃಷಿ ಮಾಡ್ತಾ ಇದ್ದೆ. ನಾನು ಫುಲ್ ಟೈಮ್ ಆಗಿ 2018ರಿಂದ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ.
ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನ, ಜಿಕೆಯ ಸಾಕಷ್ಟು ವಿಜ್ಞಾನಿಗಳ ಮಾರ್ಗದರ್ಶನ ಸಂಪರ್ಕದಿಂದಾಗಿ ಒಂದೊಳ್ಳೆ ರೀತಿ ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಒಂದು ಎಜುಕೇಶನ್ ಏನು ಸರ್? ಸರ್ ನಮ್ದು MA ಇನ್ ಡ್ರಾಮಾ ಮತ್ತು MA ಇನ್ ಹಿಸ್ಟ್ರಿ ಆಗಿದೆ. MA ಮಾಡಿದಿರಲ್ಲ, ಈ ಬಿಸಿಲಲ್ಲಿ ಇಷ್ಟು ಕಷ್ಟ ಬಿದ್ದು ಕೃಷಿ ಯಾಕೆ ಮಾಡ್ತೀರಾ? ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೋದಿತ್ತಲ್ಲ, ಸರ್ ಕೈ ತುಂಬಾ ಸಂಬಳ ಕೊಡೋರು. ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಒಳ್ಳೆ ಸ್ಯಾಲರಿ ಇತ್ತು. ಯಾಕೋ ನನಗೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ. ಹಾಗಾಗಿ ನಾನು ವ್ಯವಸಾಯ ಮಾಡೋ ಮುಖಾಂತರ ಒಳ್ಳೆ ಆದಾಯ ಮಾಡಬೇಕು, ಒಳ್ಳೆ ಹೆಸರು ಮಾಡ್ಬೇಕು ಅಂದ್ಬಿಟ್ಟು ವ್ಯವಸಾಯ ಫೀಲ್ಡ್ ಆಯ್ಕೆ ಮಾಡ್ಕೊಂಡಿರೋ ಸರ್ ನಾವು. ಮತ್ತೆ ನಾನು ಭೂಮಿಯ ಕಲಾವಿದ. ನನ್ನ MA ಇನ್ ಡ್ರಾಮಾ ಮತ್ತು ಹಿಸ್ಟ್ರಿ ಎರಡೂ ಆಗಿದೆ ನಂದು. ಹಂಗಾಗಿ ನಾನು ಎಜುಕೇಶನ್ ಇದೆ ಅಂದ್ಬಿಟ್ಟು ನಾನು ಯಾವ್ದೋ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಒಂದಷ್ಟು ಸ್ಯಾಲ್ರಿ ಕೊಡ್ಬೋದೇ ಹೊರತು ನನ್ನ ಪ್ರತಿಭೆ ಮತ್ತು ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲ್ಲ ಸರ್. ಹಾಗಾಗಿ ನಾನು ನಮ್ಮ ತಾತ ಮುತ್ತಾತನ ಜಮೀನಾಗಿರ್ತಕ್ಕಂಥ ಇದರಲ್ಲೇ ನಮ್ಮ ಅಪ್ಪ ಜೊತೆ ಸೇರ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ನಾನು ರೈತರಿಗೆ ಸರ್ಕಾರನು ಸಪೋರ್ಟ್ ಮಾಡ್ತಿದ್ಯಾ? ಅಂದ್ರೆ ಕಾಲಕ್ಕೆ ಅವರು ಏನೋ ಸಬ್ಸಿಡಿಗಳು ಕೊಡುವಂತದ್ದಾಗ್ಲಿ ಅಥವಾ ಏನೋ ಸಹಾಯಧನಗಳು ಕೊಡೋದಾಗ್ಲಿ, ಈ ರೀತಿಯಾದ ಸರ್ಕಾರಗಳು ಮಾಡ್ತಿದ್ಯಾ? ಏನಾದ್ರು ಸಪೋರ್ಟ್ ಆಗಿದ್ಯಾ ಸರ್ ರೈತರಿಗೆ ಸರ್ಕಾರ? ಅಥವಾ ಸರ್ಕಾರ ಇಂಥದ್ದು ಮಾಡಿದ್ರೆ ನಮ್ಮ ರೈತರು ಉದ್ಧಾರ ಆಗ್ತಾರೆ ಅನ್ನೋದಕ್ಕೆ ಏನಾದ್ರು ನಿಮ್ಮ ಸಲಹೆಯನ್ನ ಕೊಡಿ ಸರ್. ಇಲ್ಲ, ಖಂಡಿತ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದೆ. ಸಾಕಷ್ಟು ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಯೋಜನೆಗಳಿದೆ. ಈಗ ಕೃಷಿ ಹೊಂಡ, ಕೃಷಿ ಭಾಗ್ಯ ಆಗಿರ್ಬೋದು, ಆಮೇಲೆ ತೋಟಗಾರಿಕೆ ಇಲಾಖೆಯಲ್ಲಿ 90% ಸಬ್ಸಿಡಿ ಕೊಟ್ಟು ಹನಿ ನೀರಾವರಿ ಪದ್ಧತಿ ಕೊಡ್ತಾ ಇದ್ದಾರೆ. ಆಮೇಲೆ ಎರೆಹುಳು ಗೊಬ್ಬರ ಆಗಿರ್ಬೋದು, ಹಸು ಸಾಗಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆಗೆ ನೇರಾಗ ಯೋಜನೆಯಲ್ಲಿ ಒಂದಷ್ಟು ಅನುದಾನಗಳು ಕೊಡ್ತಾರೆ. ಆದರೂ ರೈತರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಪ್ರತಿಯೊಬ್ಬ ರೈತನಿಗೂ ಸಂಬಂಧಪಟ್ಟ ಅನುದಾನಗಳಾಗಿರ್ಬೋದು, ಸರ್ಕಾರದ ಇಲಾಖೆಯ ಕಾರ್ಯಕ್ರಮಗಳು ತಲುಪಿ ರೈತ ಅಭಿವೃದ್ಧಿ ಆಗ್ತಾನೆ ಸರ್. ಸರ್, ಇಲ್ಲಿ ಗೊಬ್ಬರ ನೋಡಿದೆ, ನಿಮ್ಮ ತೋಟಕ್ಕೆಲ್ಲ ಇದೇ ಗೊಬ್ಬರನ ಬಳಸೋದು? ಇದು ಯಾವ ಗೊಬ್ಬರ ಸರ್ ಇದು? ಇದು ಸರ್ ನಮ್ಮ ದೇಸಿ ಹಸುವಿನ ಸಗಣಿ ಹಾಕಿದೀವಿ. ಅದ್ರ ಜೊತೆಗೆ ನಾವು ಏನ್ ಮಾಡಿದೀವಿ ಅಂದ್ರೆ ನೋಡಿ, ಈ ರೀತಿ ಎರೆಹುಳು ಬಿಟ್ಟಿದೀವಿ. ಎರೆಹುಳು ಈಗ ಒಳ್ಳೆ ಫಲವತ್ತಾದ ಗೊಬ್ಬರ ಆಗಿದೆ. ಇದ್ರ ಬೆಳೆಗಳು ಹಾಕೋದ್ರಿಂದ ಒಳ್ಳೆ ಬೆಳೆ ಬರುತ್ತೆ. ಮತ್ತೆ ನಾವು DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು ಇದು ಬಳಸೋ ಅವಶ್ಯಕತೆ ಖಂಡಿತ ಇರಲ್ಲ ಸರ್. ನಾನು ಗ್ಯಾರಂಟಿ. ಯಾಕಂದ್ರೆ ಎರೆಹುಳುವಿನ ಗೊಬ್ಬರ ಇದು ನೋಡಿ, ಒಳ್ಳೆ ಫಲವತ್ತಾದ ಗೊಬ್ಬರ ಇದೆ. ಈ ಗೊಬ್ಬರದಲ್ಲಿ ಬೆಳೆ ಬೆಳೆಯೋದ್ರಿಂದ ಯಾವುದೇ ರೀತಿಯ ಕೆಮಿಕಲ್ಸ್ ಬೇಕಾಗಿಲ್ಲ ಸರ್. ಇದು ಬೆಳೆಗೆ ಒಂದ್ಸರಿ ಹಾಕೋದು ಅಥವಾ 6 ತಿಂಗಳಿಗೆ ಹಾಕ್ತಾ ಇರ್ಬೇಕು? ಹೇಗೆ ಸರ್ ಇದನ್ನ ಉಪಯೋಗಿಸೋದು? ಸರ್, ಒಂದ್ 6 ತಿಂಗಳಿಗೆ ಒಂದ್ಸಲಿ ಹಾಕೋದ್ರಿಂದ ಒಳ್ಳೆ ಉತ್ತಮ. 3 ತಿಂಗಳಿಗೆ ಒಂದ್ಸಲಿ ಹಾಕ್ಬೋದು. ಬೆಳೆಯಕ್ ಹಾಕ್ಬೋದು ಎರೆಹುಳು ಗೊಬ್ಬರ. ಅದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು, NPK ಆಗಿರ್ಬೋದು, ಜಿಂಕು, ಮೆಗ್ನೀಷಿಯಮ್, ಬೋರನ್, ಸಲ್ಫೇಟು, ಕಾಪರ್, ಇಂತ ಎಲ್ಲಾ ಪೋಷಕಾಂಶಗಳು ಅದರಲ್ಲಿ ಇರುತ್ತೆ ಸರ್. ಹೇರಳವಾಗಿ ಸಿಗುತ್ತೆ. ಕಡಿಮೆ ಬಂಡವಾಳದಲ್ಲಿ ತಗೊಬಹುದು. ನಮ್ಗೆ ಯಾವ್ದೇ ರೀತಿ ಖರ್ಚಿಲ್ಲ. ನಮ್ಮ ದೇಸಿ ಹಸುವಿನ ಸಗಣಿ ಮತ್ತು ಗಂಜಲ ಮಿಕ್ಸ್ ಮಾಡಿ ಹಾಕಿದೀವಿ. ಅದ್ರ ಜೊತೆಗೆ ಎರೆಹುಳು ಬಿಟ್ಟಿದೀವಿ. ಹಾಗಾಗಿ ಒಳ್ಳೆ ಫಲವತ್ತಾದ ಗೊಬ್ಬರ ಬೆಳ್ಕೊಂಡಿದೀವಿ. ಬೆಳೆ ಹಾಕೋದ್ರಿಂದ ಒಳ್ಳೆ ಫಲವತ್ತಾದ ಬೆಳೆ ಬರುತ್ತೆ, ಒಳ್ಳೆ ಆದಾಯನೂ ಸಿಗುತ್ತೆ ಸರ್ ನಮ್ಗೆ. ಸರ್, ಈಗ ಈ ಎರೆಹುಳ ಎಲ್ಲಿ ಸಿಗುತ್ತೆ ಸರ್ ನಮ್ಗೆ? ಇದು ಸರ್ ಮಣ್ಣಲ್ಲೇ ಸಿಗೋದು. ನಾವೇ ಗೊಬ್ಬರ ಸಗಣಿ ಹಾಕೋದ್ರ ಮುಖಾಂತರ ಉತ್ಪತ್ತಿ ಮಾಡ್ಕೊಬಹುದು ಸರ್. ಆಟೋಮೆಟಿಕ್ ಆಗಿ ಅದೇ ಉತ್ಪತ್ತಿ ಆಗುತ್ತೆ. ಪರಿಸರದಲ್ಲೇ ಇದೆ ಸರ್ ಅದೆಲ್ಲ. ಈಗ ನಾವು ಯಥೇಚ್ಛವಾಗಿ ಎರೆಹುಳವನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ನಾವು ಏನು ತೋಟಗಾರಿಕೆ ಇಲಾಖೆ ಇದೆಯಲ್ಲ ಉಳ್ಮಾವಲ್ಲಿ, ಅಲ್ಲಿ 1 kgಗೆ 300 ರಿಂದ 400 ರೂಪಾಯಿ ತಗೊಂಡು ಎರೆಹುಳು ಕೊಡ್ತಾರೆ ಸರ್ ರೈತರಿಗೆ. ಸರ್ಕಾರದಿಂದಾನೇ ಕೊಡ್ತಾರೆ. ತಗೊಂಡು ಅದನ್ನ ನಾವು ಎರೆಹುಳಿ ತೊಟ್ಟಿ ಮಾಡ್ಕೊಂಡು ಇಲ್ಲ ನಮ್ಮ ವೇಸ್ಟ್ ಅಲ್ಲಿ ಕಸ ಕಡ್ಡಿಗಳಲ್ಲಿ ಬಿಟ್ಟು ಸಗಣಿ ಹಾಕಿ ಅದರಲ್ಲಿ ಗೊಬ್ಬರ ಮಾಡ್ಕೊಂಬ ಸರ್. ಸರ್, ಈ ಒಂದು ರಾಸಾಯನಿಕಗಳು ಬಳಸೋದ್ರಿಂದ ರೈತರ ಆರೋಗ್ಯದ ಮೇಲೆ ಯಾವ ರೀತಿಯಾದ ಪ್ರಭಾವ ಬೀರುತ್ತೆ ಸರ್? ಏನು ಬಹುರಾಷ್ಟ್ರೀಯ ಕಂಪನಿಗಳು ಏನು ಉತ್ಪಾದನೆ ಮಾಡ್ತಾ ಇದೆ, ಕೀಟನಾಶಕಗಳಾಗಿರ್ಬೋದು, ಕಳೆ ಔಷಧಿ ಆಗಿರ್ಬೋದು, ಇವುಗಳನ್ನ ಅತಿ ಹೆಚ್ಚು ನಾವು ಬಳಸೋದ್ರಿಂದ ರೈತರು ಕ್ಯಾನ್ಸರ್ ಆಗಿರ್ಬೋದು, BP, ಶುಗರು, ಲೆನ್ಸ್ ಕ್ಯಾನ್ಸರ್ ಆಗಿರ್ಬೋದು, ಈ ತರ ಕಾಯಿಲೆಗಳು ಬರುತ್ತೆ. ಮತ್ತೆ ಕಳೆ ಔಷಧಿ ಬಳಸೋದ್ರಿಂದ ಭೂಮಿ ಹಾಳಾಗುತ್ತೆ. ಮತ್ತೆ ರೈತನ ಆರೋಗ್ಯದಲ್ಲಿ ಏನು ರಕ್ತದಲ್ಲಿ ಸೇರ್ಕೊಂಡು ರೈತನ ಹಾರ್ಮೋನ್ಸ್ಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತೆ ರಕ್ತ ಕಣಗಳಲ್ಲಿ ಸೇರ್ಕೊಂಡು ಕೆಮಿಕಲ್ ಸೇರ್ಕೊಂಡು ರೈತನಿಗೆ ಶಕ್ತಿ ಕುಂದಿಸುತ್ತೆ. ಮತ್ತೆ 100 ವರ್ಷ ಬದುಕಕ್ಕಂತ ರೈತ ಇವತ್ತು 50 ವರ್ಷ ಬದುಕೋದು ಕಷ್ಟ ಆಗ್ತಾ ಇದೆ. ಈ ಬಹುರಾಷ್ಟ್ರೀಯ ಕಂಪನಿಗಳ ಕಿತಾಪತಿಯಿಂದಾಗಿ ರೈತನ ಆರೋಗ್ಯ ಅರ್ಧಕ್ಕಿಂತ ಅರ್ಧ ಹಾಳಾಗ್ತಾ ಇದೆ ಸರ್. ನಮ್ಮ ರಾಜ್ಯದ ರೈತರಿಗೆ ನೀವೇನಾದ್ರೂ ಹೇಳೋದಿದ್ಯಾ? ನಾನ್ ರೈತರಿಗೆ ಹೇಳೋದಿಷ್ಟೇ, ಭೂಮಿ ಇದ್ರೆ ದಯವಿಟ್ಟು ಯಾರು ಮಾರಕ್ ಹೋಗ್ಬೇಡಿ. ಮಾರ್ಬಿಟ್ಟು ನೀವು ಮನೆ ಕಟ್ಸ್ಕೊಬೋದು, ಕಾರ್ ತಗೊಬೋದು, ಅಮೌಂಟ್ ಇರೋವರೆಗೂ ಎಂಜಾಯ್ ಮಾಡ್ಬೋದು. ಮತ್ತೆ ನೀವು ಅಮೌಂಟ್ ಖಾಲಿ ಆದ್ಮೇಲೆ ಬೇರೆಯವ್ರ ಹತ್ರ ಗುಲಾಮರಾಗಿ ದುಡಿಬೇಕು. ಹಾಗಾಗಿ ಭೂಮಿನ ಉಳಿಸ್ಕೊಳ್ಳಿ, ಭೂಮಿಯಲ್ಲಿ ಕೃಷಿ ಮಾಡಿ ಒಳ್ಳೆ ಆದಾಯ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ.
ನಿಮ್ಮ ಅಮೂಲ್ಯವಾದಂತ ಸಮಯನ ನಮ್ಗೆ ಕೊಟ್ಟು ನಮ್ಮ ವೀಕ್ಷಕರಿಗೆ ಇಷ್ಟೊಂದು ಮಾರ್ಗದರ್ಶನ ಮಾಡಿದ್ದಕ್ಕೆ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಜೈ ಜವಾನ್ ಜೈ ಕಿಸಾನ್.